ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಂಗಳೂರು ಬೀಚ್ನಲ್ಲಿ 3 ವೈದ್ಯ ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ. ಮಂಗಳೂರು ಸಮೀಪದ ಹೊಸಬೆಟ್ಟು ಬೀಚ್ಗೆ ಇವರು ಪ್ರವಾಸಕ್ಕೆ ಬಂದಿದ್ದರು. 3 ನೀರು ಪಾಲಾಗಿದ್ದಾರೆ. ಬೆಂಗಳೂರಿನ ಸತ್ಯವೇಲು, ಚಿತ್ರದುರ್ಗದ ಮಂಜುನಾಥ್ ಮತ್ತು ಶಿವಮೊಗ್ಗದ ಶಿವಕುಮಾರ್, ಇವರು 3 ಸಹ ಸಮುದ್ರದಲ್ಲಿ ಕೊಚ್ಚಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದಾರೆ. ಸೂರತ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 2 ಮೃತದೇಹ ಪತ್ತೆಯಾಗಿದೆ. ಮತ್ತೊಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ. ಬೆಂಗಳೂರಿನ ಸತ್ಯವೇಲು ಹಾಗೂ ಶಿವಮೊಗ್ಗದ ಶಿವಕುಮಾರ್, ಇವರ ಮೃತದೇಹ ಈಗ ಪತ್ತೆಯಾಗಿದೆ. ಮಂಜುನಾಥ್ ಮೃತದೇಹಕ್ಕಾಗಿ ಹುಡುಕಾಟ ಇನ್ನೂ ನಡೀತಾ ಇದೆ. ಇವರೆಲ್ಲರೂ ಸಹ ಬೆಂಗಳೂರಿನ ಎಂಎಂಸಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು. ಇವರೆಲ್ಲರೂ ಸಹ ಮಂಗಳೂರಿಗೆ ಪ್ರವಾಸಕ್ಕೆ ಬಂದಿದ್ದರು. ಸಮುದ್ರದ ಆಕರ್ಷಣೆ, ಆ ಬೀಚ್ಗೆ ಹೋಗಿದ್ದಾರೆ. ಬೀಚ್ಗೆ ಹೋದಾಗ ಸಮುದ್ರ ಅವರನ್ನು ಸೆಳೆದುಕೊಂಡಿದೆ. ಬೆಂಗಳೂರಿನ ಸತ್ಯವೇಲು, ಚಿತ್ರದುರ್ಗದ ಮಂಜುನಾಥ್ ಮತ್ತು ಶಿವಮೊಗ್ಗದ ಶಿವಕುಮಾರ್, ಇದರಲ್ಲಿ ಸತ್ಯವೇಲು ಹಾಗೂ ಶಿವಕುಮಾರ್ ಇವರ ಮೃತದೇಹ ಸಿಕ್ಕಿದೆ. ಚಿತ್ರದುರ್ಗದ ಮಂಜುನಾಥ್ ಅವರ ಮೃತದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ. ಸೂರತ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದೆ. ವೈದ್ಯ ವಿದ್ಯಾರ್ಥಿಗಳು ಇವರೆಲ್ಲರೂ ಸಹ ಬೆಂಗಳೂರಿನ ಎಂಎಂಸಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು. ಪ್ರವಾಸಕ್ಕೆ ಬಂದಂಥ ಅವರನ್ನು ಸಮುದ್ರವೇ ಸೆಳೆದುಕೊಂಡಿದೆ. ಸಮುದ್ರ ಆ 3 ಸಹ ತನ್ನೊಂದಿಗೆ ಸೆಳೆದುಕೊಂಡಿದೆ. ಹಾಗಾಗಿ ಈ 3 ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ, ಸಮುದ್ರದ ಪಾಲಾಗಿದ್ದಾರೆ. ಗೋಕರ್ಣದಲ್ಲಿ ಶಾಲಾ ವಿದ್ಯಾರ್ಥಿಗಳು ಇದೇ ರೀತಿ ನೀರು ಪಾಲಾಗಿದ್ರು. 4 ವಿದ್ಯಾರ್ಥಿಗಳು. ಆ ಘಟನೆ ಮರೆಯಾಗೋದಕ್ಕಿಂತ ಮುಂಚೆನೆ ಈಗ ಮಂಗಳೂರು ಬೀಚ್ನಲ್ಲಿ ಮತ್ತೆ ಇಂಥದೇ ಪ್ರಕರಣ ಆಗಿದೆ. ಹಾಗಾಗಿ ಸಮುದ್ರ ಅದು ಆಕರ್ಷಣೆ, ಅದು ಸಮುದ್ರದ ಹತ್ತಿರದ ನಿವಾಸಿಗಳನ್ನು ಹೊರತುಪಡಿಸಿ ಹೊರಗಿದ್ದ ಯಾರು ಹೋಗ್ತಾರೆ. ಸಮುದ್ರ ಯಾವಾಗಲೂ ಒಂದು ಆಕರ್ಷಣೀಯವಾಗಿರುತ್ತೆ. ಆದರೆ ಸಮುದ್ರದ ಜೊತೆಗೆ ವ್ಯವಹರಿಸಬೇಕು ಅಂತಂದರೆ, ಸಮುದ್ರದ ಆ ಬೀಚ್ನಲ್ಲಿ ಇರಬೇಕು ಅಂತಂದರೆ ಒಂದು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಜೀವಕ್ಕೆ ಎರವಾಗುತ್ತೆ. ಅದೇ ಈಗ ಮತ್ತೆ ಸಾಬೀತಾಗ್ತಾ ಇದೆ. 3 ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಮೃತದೇಹ ಸಿಕ್ಕಿದೆ. ಬೆಂಗಳೂರಿನ ಸತ್ಯವೇಲು ಹಾಗೂ ಶಿವಮೊಗ್ಗದ ಶಿವಕುಮಾರ್. ಇನ್ನೊಬ್ಬ ವಿದ್ಯಾರ್ಥಿಯ ಆ ಮೃತದೇಹಕ್ಕಾಗಿ ಹುಡುಕಾಟ ನಡೀತಾ ಇದೆ. ಹಾಗಾಗಿ ಇವರ ಪೋಷಕರ ಗೋಳು, ಜೊತೆಗೆ ಬಂದವರಂತ ಅವರ ಸ್ನೇಹಿತರ ಗೋಳು ಮುಗಿಲು ಮುಟ್ಟಿದೆ. ಇನ್ನೊಂದು ದೇಹಕ್ಕಾಗಿ ಚಿತ್ರದುರ್ಗದ ಮಂಜುನಾಥ್ ಅವರಿಗಾಗಿ ಹುಡುಕಾಟ ನಡೀತಾ ಇದೆ.